ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ವಿಷಯ ಸ್ವಲ್ಪ ಇದೆ, ಅಷ್ಟೇ ಗಂಭೀರತೆಯಿಂದಿದೆ. ಇವತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ 109 ದಿನದಿಂದ ಬಿಜಾಪುರ ಜಿಲ್ಲೆ ಹಿತೈಷಿಗಳು ಬಿಜಾಪುರ ಜಿಲ್ಲೆಗೆ PPP ಮಾಡೆಲ್ ವೈದ್ಯ ಕಾಲೇಜ್ ಬೇಡ, ಸರ್ಕಾರಿ ವೈದ್ಯ ಕಾಲೇಜ್ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಸರ್ಕಾರದ ಮೇಲೆ ಕಳೆದ 109 ದಿನದ ನಿರಂತರ ಹೋರಾಟ ಮಾಡಿದ್ರು ಕೂಡ ಚಳಿಯಲ್ಲಿ ಅಹೋರಾತ್ರಿ ಧರಣಿ ಎಲ್ಲ ರೀತಿಯ ಹೋರಾಟಗಳನ್ನ ಅವರು ಸರ್ಕಾರವನ್ನು ಎಚ್ಚರಿಸ್ತಾ ಬಂದರು. ಅದರ ದುರ್ದೈವ 109 ದಿನ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಉಸ್ತುವಾರಿ ಮಂತ್ರಿಗಳಂತ MP ಪಾಟೀಲರು ಆ ಹೋರಾಟಗಾರರಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ. ಇವತ್ತು ಕೊನೆಗೆ ಅವರು ನಿರ್ಧಾರ ಮಾಡಿದ್ದು, ಇವತ್ತು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಮನೆ ಮುಂದೆ ಮತ್ತು ಉಳಿದ ಮಂತ್ರಿಗಳ ಶಿವಾನಂದ ಮಂತ್ರಿಗಳ ಮುಂದೆ ಉಳಿದೆಲ್ಲ ಶಾಸಕರ ಮನೆ ಮುಂದೆ ಹೋರಾಟ ಹಮ್ಮಿಕೋಬೇಕಂತ ನಿರ್ಣಯ ಮಾಡಿ ನಿನ್ನೆ ದಿನ ಮೊದಲಿಗೆ ಉಸ್ತುವಾರಿ ಮಂತ್ರಿಯವರ ಮನೆ ಮುಂದೆ ಹೋರಾಟವನ್ನು ಶಾಂತಿಯುತ ಹೋರಾಟ ಪ್ರಾರಂಭ ಮಾಡಿದ್ರು. ಉಸ್ತುವಾರಿ ಮಂತ್ರಿಯವರ ಮನೆ ಮುಂದೆ ಹೋರಾಟವನ್ನು ಶಾಂತಿಯುತ ಹೋರಾಟ ಪ್ರಾರಂಭ ಮಾಡಿದ್ರು. ನಿನ್ನೆ ಆ ಹೋರಾಟದಲ್ಲಿ ಅವತ್ತು ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಇಲಾಖೆ ಪೊಲೀಸ್ ಡ್ರೆಸ್ ಮೇಲೆ ಬರದೆ ಪ್ಲೇನ್ ಡ್ರೆಸ್ ಮೇಲೆ ಬಂದು ಆ ಹೋರಾಟಗಾರನ್ನ ತಳ್ತಕ್ಕಂಥದ್ದು. ನಮ್ಮ ಸಂಗನ ಬಸವ ಸ್ವಾಮಿಗಳು, ಹುಣಸಾಳ್ BK ಗುರುಗಳು ಕೂಡ ಇವತ್ತು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಈ ಹೋರಾಟಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ರು. ನಾವು ವಿಚಾರ ಮಾಡಿದೀವಿ, ಯಾಕಂದ್ರೆ ಅವ್ರು ಹೋರಾಟ ಕೂತಾಗ ಬಹಳ 75-80 ದಿನ ಆದರೂ ಕೂಡ ಅವರಿಗೆ ಸ್ಪಂದನೆ ಆಗದೆ ಇದ್ದ ಸರ್ಕಾರ, ನಮ್ಮದು ಜಿಲ್ಲೆಯ ಒಬ್ಬ ಜಿಲ್ಲಾ ಅಧ್ಯಕ್ಷ, ಜಿಲ್ಲೆಯ ಎಲ್ಲ ಟೀಮ್ ಇದು ಜವಾಬ್ದಾರಿಯುತವಾಗಿ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟು ಬಂದಿದ್ದೀವಿ. ಅದೇ KDP ಒಂದು ಸಭೆಯಲ್ಲಿ ನಮ್ಮ MLC ಕೇಶವ್ ಪ್ರಸಾದ್ ಸರ್ ಪ್ರಶ್ನೆ ಮಾಡಿದಾಗ, ಈ ಸರ್ಕಾರಿ ವೈದ್ಯ ಕಾಲೇಜು ಬೇಕು ಅಂತಕ್ಕಂಥ ಹೋರಾಟಗಾರರಿಗೆ ನೀವು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು, ಅದಕ್ಕೆ ನೀವು ಒಂದು ಸರ್ಕಾರದಿಂದ ಒಂದು ಆದೇಶ ಕೊಡ್ರಿ ಅಂತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಪ್ರಶ್ನೆ ಎತ್ತಿದಾಗ, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ MB ಪಾಟೀಲ್ ಸಾಹೇಬರು, ಏನ್ರಿ ನಿಮ್ಮ ಜಿಲ್ಲಾ ಅಧ್ಯಕ್ಷ ಅಲ್ಲಿ ಒಂದು ರಾಜಕೀಯ ಮಾಡ್ತಾನ ಅಂತಂದ್ರು. ಅದು ಒಂದೇ ಉದ್ದೇಶಕ್ಕಾಗಿ ನಿನ್ನೆ ಅವ್ರ ಮನೆಯ ಮುಂದೆ ಹೋರಾಟ ಹೋಗಲಿಲ್ಲ. ನಾವು ಭಾರತೀಯ ಜನತಾ ಪಕ್ಷ ಹೋದಾಗ ಮತ್ತೆ ರಾಜಕೀಯ ಆಗಬಾರ್ದು, ಇದು ನ್ಯಾಯಯುತವಾಗಿ ಅವರ ಹೋರಾಟಕ್ಕೆ ಯಶಸ್ಸು ಸಿಗಲಿ, ಆ ಸಂಬಂಧಪಟ್ಟಂತ ಮಂತ್ರಿಗಳು, ನಮ್ಮ ಉಸ್ತುವಾರಿ ಮಂತ್ರಿಗಳು ಅವರಿಗೆ ಒಂದು ಮನೆಗೆ ಬಂದು ಒಂದು ಮನವಿ ಕೊಡಕ್ಕೆ ಬಂದಾಗ ಅವ್ರಿಗೊಂದು ಒಳ್ಳೆಯ ಪಾಸಿಟಿವ್ ಉತ್ತರ ಕೊಡ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡು ನಾವು ಅವರಿಗೆ ಹೋಗ್ಲಿಲ್ಲ ನಾವು. ಆದ್ರೆ ನಿನ್ನೆ ನಡೆದಂತ ವಾತಾವರಣ ನೋಡಿದ್ರೆ ಆ ಸಂಗನ ಬಸವ ಸ್ವಾಮಿಗಳನ್ನ ತಳ್ತಕ್ಕಂಥದ್ದು, ಉದ್ದೇಶಪೂರ್ವಕವಾಗಿ ರೋಚಿಗೆಬ್ಬಿಸ್ತಕ್ಕಂಥ ಒಟ್ಟಾಗಿ ಏನು 9ನೇ ತಾರೀಕು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಬಿಜಾಪುರಕ್ಕೆ ರಾಣಿ ಚೆನ್ನಮ್ಮ ಏನ ಮೂರ್ತಿ ಉದ್ಘಾಟನೆಗೆ ಬರೋರಿದ್ದಾರೆ. ಯಾಕಂದ್ರೆ ಆ ಪಂಚಮಸಾಲಿ ಸಮಾಜದ ಹಿರಿಯರೇ ಇವತ್ತು ಅವರನ್ನು ಬಹಿಷ್ಕಾರ ಹಾಕಿದ್ದಾರೆ. ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತ ಪಂಚಮಸಾಲಿಯವರು 2A ಮೀಸಲಾತಿಗಾಗಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಕೇಳಿದಾಗ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ಆ ಉದ್ದೇಶ ಇಟ್ಕೊಂಡು ಇವತ್ತು ಇಡೀ ಪಂಚಮಸಾಲಿ ಸಮಾಜ ಆ ಉದ್ಘಾಟನೆಗೆ ಬಹಿಷ್ಕಾರ ಹಾಕತ್ತಾರೆ. ಅದ್ರ ಜೊತೆ ಈ PPP ಮೆಡಿಕಲ್ ಕಾಲೇಜದ ಹೋರಾಟಗಾರರು ಕೂಡ ಹೋರಾಟ ಕರೀತಕ್ಕಂಥ ಒಂದು ಸಂದರ್ಭ. ಅವ್ರು ಅಷ್ಟೇ ಅಲ್ಲ, ನೀವು ಈ ಉದ್ದೇಶ ಅವ್ರದ್ದು ಮುಖ್ಯಮಂತ್ರಿ ಬಂದಾಗ ಯಾರು ವಿರೋಧಗಳು ವ್ಯಕ್ತ ಆಗಬಾರ್ದು ಅಂತಕ್ಕಂಥ ಇಟ್ಕೊಂಡ ಈ ಕೆಲಸಕ್ಕೆ ಹಾಕಿದ್ದಾರೆ. ಆದ್ರೆ ನಾ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ, ಶಾಸಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವೇನು ಈ PPP ಮೆಡಿಕಲ್ ಕಾಲೇಜದ ಹೋರಾಟಗಾರನೇನು ನೀವು ಹತ್ತಿಗೆ ತಾಕದಿರಿ,
ಅವ್ರು ಅಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಜನ CM ಅವರಿಗೆ ಇವತ್ತು ವಿರೋಧ ಮಾಡ್ತಕ್ಕಂಥ ಸನ್ನಿವೇಶದ. ಯಾಕೆ ಎಲ್ಲ ರಂಗದಲ್ಲಿ ಕೂಡ ಸರ್ಕಾರ ವಿಫಲ ಆಗಿದ್ದರಿಂದ ಎಲ್ಲ ರೀತಿಯ ಹೋರಾಟಕ್ಕೆ ಇವತ್ತು ಸಿದ್ಧದ. ಆದರೆ ಇವತ್ತು ಒಂದು ನ್ಯಾಯಯುತ ಹೋರಾಟ, ಬಡವರಿಗೆ ಸರ್ಕಾರಿ ಒಂದು ಸಿಗಲಿ, ಫ್ರೀಯಾಗಿ ಸಿಗಲಿ ಅಂತಕ್ಕಂಥದ್ದು, ಬಡ ಮಕ್ಕಳಿಗೆ ಫ್ರೀ ಎಜುಕೇಶನ್ ಸಿಗಲಿ ಅಂತಕ್ಕಂಥದ್ದು, ಈ ಒಳ್ಳೆಯ ವಿಚಾರ ಇಟ್ಕೊಂಡ ಕೂತಂಥ ಸಂದರ್ಭದಲ್ಲಿ ನೀವು ಕಲಮ ಏನು 109 ಮತ್ತು 352 ಏನು BNSS ಕಾಯ್ದೆಗಳ ಪ್ರಕಾರ 109, 152 ಏನು ಸೆಕ್ಷನ್ ಹಾಕುವ ಮೂಲಕ ಇವತ್ತು ಅವ್ರು ನಿರಪರಾಧಿಗಳೇ, ಅವ್ರೇನು ಗುಂಡಾಗಳಲ್ಲ. ಆ ಹೋರಾಟಕ್ಕೆ ಬನ್ನಿ ಮನೆ ಮುಂದೆ ಏನು ಮನವಿ ಕೊಡಕ್ಕೆ ಬಂದವ್ರು ಗುಂಡಾಗಳಲ್ಲ ಅವರು. ಈ ರೀತಿ ಕಲಂ ಹಾಕಲಿಕ್ಕೆ ಅವರಿಗೆ ನಿರಪರಾಧಿಗಳನ್ನ ಅಪರಾಧಿಗಳನ್ನಾಗಿ ಮಾಡಿ ಅವ್ರನ್ನ ಇಂಥ ಒಂದು FIR ಮಾಡಿ ಅವ್ರಿಗೆ ಇನ್ವಾಲ್ವ್ ಮಾಡಿ ಇದೇನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಕ್ಕೆ ಸರ್ಕಾರ ನಿಜವಾಗಿ ಕೂಡ ಭಾಳ ಖೇದಕರ ಸಂಗತಿ. ಅದಕ್ಕೆ ನಾವು ಕೂಡ ಇವತ್ತು ವಿಶೇಷವಾಗಿ ಆ ಸ್ವಾಮಿಗಳ ಮೇಲೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕ್ಲಿಯರ್ ಸಮಾಜಕ್ಕೆ ಗೊತ್ತಾಗ್ತಾ ಇದೆ. ಒಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಸ್ವಾಮಿಗಳ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸ್ವಾಮಿಗಳನ್ನ ಈ ರೀತಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ನಡೆದೈತೆ ಅಂತಕ್ಕಂಥ ಉದ್ದೇಶವನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟಾಗೆ ಇನ್ನು ನಮ್ಮ ಕೆಲಸ ಭಾರತೀಯ ಜನತಾ ಪಕ್ಷ ಕೆಲಸ, ನಾವು ರಾಜಕೀಯಗೊಳ್ಳಬಾರ್ದ ನಾವು ಅವ್ರ ಮನೆಗೆ ಕೂಡ ಹೋಗಿಲ್ಲ. ಆದರೆ ಇವತ್ತು ಆದಂಥ ಅನ್ಯಾಯ, ಇವತ್ತು ಆ ಗುರುಗಳಿಗೆ ಇರ್ಬೋದು, ಆ ಗುರು ಜೊತೆ ಹಲವಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ನಡೆದೈತಿ. ಅವ್ರನ್ನ ಪೂರ್ಣ ಬೇಗನೆ ಬಿಡುಗಡೆ ಮಾಡಬೇಕು. ಅವ್ರ ಕೇಸ್ ವಾಪಸ್ ತಗೋಬೇಕು. ವಾಪಸ್ ತೆಗೆದುಕೊಂಡು ಹೋದರೆ ಭಾರತೀಯ ಜನತಾ ಪಕ್ಷದ ನಮ್ಮ ನಿಲುವನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಅವರಿಗೆ ಸಮಯ ಅವಕಾಶ ಕೊಡ್ತಾ ಇದ್ದೀವಿ. ಇದು ನೀವು ಮಾಡದೇ ಹೋದರೆ ಬಿಜಾಪುರ ಬಂದ್ ಆಗ್ತಕ್ಕಂಥದ್ದಿರ್ಬೋದು, ಇಡೀ ಹಿಂದೂ ಸಮಾಜದ ಎದ್ದೇಳ್ತಕ್ಕಂಥ ಕೆಲಸನೂ ಕೂಡ ಇದು ಮುಂದೆ ನಡೀತದಂತಕ್ಕಂಥ ಮಾತನ್ನು ಹೇಳಿ ಅಧ್ಯಕ್ಷರು ಹೇಳಿದ ಹಾಗೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಪೊಲೀಸ್ ಇಲಾಖೆ ಕೃತ್ಯ. ಅವ್ರನ್ನ ರೊಚ್ಚಿಗೆಬ್ಬಿಸಿ ಅವರು ಪ್ರವೋಕ್ ಮಾಡ್ದಂಗೆ ಮಾಡಿ ಅವರು ತಪ್ಪು ನಿರ್ಧಾರ ಕೈಗೊಳ್ಳಿ ಅನ್ನೋ ಉದ್ದೇಶ ಇತ್ತು. ರಾತ್ರಿ ನೀವು ಟೆಂಟ್ ಅನ್ನು ತೆಗೆದು ಹೋಗಿರಿ, ಟೆಂಟ್ ವಾಪಸ್ ಹಾಕಿರಿ, ಹೋರಾಟಕ್ಕೆ ನಾಳೆಯಿಂದ ನಾವೇ ಅಲ್ಲಿ ಕೊಡ್ತೇವೆ ಅಂತ ಹೇಳ್ತೀವಿ. FIR ಒಳಗೆ ಬರಿತೀರಿ ಕಪಾಳ ಮೋಕ್ಷ ಮಾಡಿದ್ರು ಅಂತ ಹೇಳಿ, ಆದ್ರೆ ಸೆಕ್ಷನ್ ಹಾಕ್ತೀರಿ, BNSS ಸೆಕ್ಷನ್ ಹಾಕ್ತೀರಿ 351(2) ಕ್ರಿಮಿನಲ್ ಉದ್ದೇಶ. 105 ದಿವಸ ಆಯ್ತು ಅವ್ರು ಹೋರಾಟ ಮಾಡಕ್ಕೆ, ಶಾಂತಿ ರೀತಿಯಿಂದ ಹೋರಾಟ ಮಾಡತ್ತಾರ. ಕ್ರಿಮಿನಲ್ ಉದ್ದೇಶ ಎಲ್ಲಿ ಆಗುತ್ತೆ? 221(1) ಪಬ್ಲಿಕ್ ಸರ್ವೆಂಟ್ಗಳನ್ನ ಇದು ಮಾಡ್ದಂಗ, ಬಂದ್ ಮಾಡ್ದಂಗ ಇದು ಮಾಡಿ ಅಡ್ಡಪಡಿಸಿದಂಗೆ. ನೀವು ಅವ್ರಿಗೆ ಅಡ್ಡಪಡಿಸಿರಿ, ನಡು ನಿಂದಿರಿಸಿ. ಉಸ್ತುವಾರವ್ರ ಮನೆಗೆ ಹೋಗಿ ಮನವಿ ಕೊಟ್ರೆ ಏನು ದೊಡ್ಡ ತಪ್ಪು ಹಾಕಿದ್ದಿಲ್ಲ. 109(2) 109(2) ಅಂದ್ರೆ ಹಳೆಯ 307 ಅಟೆಂಪ್ಟ್ ಟು ಮರ್ಡರ್. ನೀವು ಹೇಳೋ ಪ್ರಕಾರನೇ ಬರೀ ಕಪಾಳ ಮೋಕ್ಷ ಮಾಡಿರತ್ ನೀವೇ FIR ಬರಿತೀರಿ, ನೀವು 109 ಹಾಕ್ತೀರಿ. ದುರುದ್ದೇಶದಿಂದ ನೀವು ಮಾಡಿರಿ FIR ಪಾಸ್ ಮಾಡ್ರಿ ಅಂತ ಕೇಳ್ತೀವಿ ನಾವು. ಈಗ 132 ಹಾಕಿದ್ದಾರೆ, ಕ್ರಿಮಿನಲ್ ಅಫೆನ್ಸ್ ಇಟ್ಕೊಂಡು ಬಂದಿರಿ, ಉದ್ದೇಶ ಇಟ್ಕೊಂಡು ಬಂದಿರಿ ಅಂತ. ಕ್ರಿಮಿನಲ್ ಉದ್ದೇಶ ಅಲ್ಲಿ ಅದಕ್ಕೆ ಬರಬೇಕು. ಅವ್ರು ಗಾಂಧಿ ಚೌಕ್ನಾಗ ಎಲ್ಲರೂ ಕಲ್ಲು ಹೋಗಿದ್ದಿದ್ರಲ್ಲ. ಅದಕ್ಕೆ ನೀವು ಅವ್ರನ್ನ ನಿಂದಿರಿಸಿ, ನೀವು ಸ್ವಾಮಿಗಳನ್ನ ಎಳೆದಾಡಿದ್ದು ನಿಮ್ಮ ತಪ್ಪ. ನೀವು ಯಾರು ಇನ್ಫಾರ್ಮಲ್ ಇದ್ದಿದ್ದಲ್ಲ, ಅವ್ರನ್ನ ಕೈ ಹಚ್ಚಿದವರು ಸ್ವಾಮೀಜಿಯವರು ಕಾವಿದಾರಿಗಳಿದ್ರು. ಅವ್ರ ಗೌರವ ಕೊಡೋದು ಬಿಟ್ಟು ನೀವು ಕ್ಷಮಾಪಣೆ ಕೇಳಿ ಕೇಸ್ ವಾಪಸ್ ತಗೋರಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹ ಮಾಡ್ತೀವಿ. ರಾಜಕೀಯ ಸ್ವರೂಪ ಇಲ್ಲ ರೀ ನಿಮಗೆ. ಇವತ್ತಿನಿಂದ ಎಲ್ಲಾ ಸಂಘಟನೆಗಳು ಆಲ್ಮೋಸ್ಟ್ 200 ಸಂಘಟನೆಗಳು ಅದಕ್ಕೆ ಬೆಂಬಲ ಸೂಚಿಸಿದ್ದು ಜಿಲ್ಲೆಯದು. ಈಗ ನಾಳೆಯಿಂದ ಅವರೆಲ್ಲರೂ ಹೋರಾಟಕ್ಕೆ ಇಳಿತಾರೆ. ನಾವು ರಾಜಕೀಯ ಇದ್ರಾಗ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ನಿಲುವು ಹೇಳೇವು. ಸ್ವಾಮೀಜಿಗಳಿಗೆ ಪ್ರಚೋದನೆ ಅಂದ್ರೆ ಯಾವ ರೀತಿ ಪ್ರಚೋದನೆ? ನೀವು ವಿಡಿಯೋಗಳು ನಿಮ್ಮ ಮುಖಾಂತರ ನಾನು ನೋಡಿದ್ದು. ವಿಡಿಯೋದಾಗ ಸ್ವಾಮೀಜಿಯವ್ರನ್ನ ಹೇಳ್ಕೊಂಡು ಹೋಗ್ತಾರೆ ಒಬ್ಬ ಮನುಷ್ಯ. ಅವರು ಡಿಪಾರ್ಟ್ಮೆಂಟ್ದವ್ರತ್ತೂ ಗೊತ್ತಿಲ್ಲ, ಯಾರತ್ತೂ ಗೊತ್ತಿಲ್ಲ. ಅವ್ರೊಬ್ಬರನ್ನೇ ಯಾಕಿಂದ ಹೇಳ್ಕೊಂಡು ಹೋದ್ರು, ಅವ್ರ ಮೊಬೈಲ್ ಕಸ್ಕೊಂಡ್ರು.
ಸಿಟ್ಟು ಹೇಳಂಗ್ ಮಾಡಿ ತಾವು ಇದನ್ನ ಮಾಡಿಕೊಂಡು ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ಯಾರ ಅಂತ ಹೇಳ್ತೀವಿ. ಪಂಚಮಸಾಲಿ ಹೋರಾಟದ ಸ್ವಾಮೀಜಿನ ಕೂಡ ಬಸ್ ಹತ್ತಿಸ್ತಾರೆ ಸರ್. ಇದೇ ಥರನೇ ಹತ್ತಿಸ್ತಾರೆ, ಆದರೆ ಈ ರೀತಿ ಗಲಾಟೆ ಆಗಲಿ ಕಂಪ್ಲೇಂಟ್ ಆಗಲಿ ಆಗೋದಿಲ್ಲ. ಇಲ್ಲಿ ಆಗಿದೆಯಲ್ಲ, ಅದಕ್ಕೇನು ಹೇಳ್ತೀರಿ? ಈ ಜಿಲ್ಲೆದಾಗ ಸ್ವಲ್ಪ ಅತಿರೇಕಕ್ಕೆ ಸರ್ಕಾರಿ ಪಬ್ಲಿಕ್ ಸರ್ವೆಂಟ್ ಆಗೋ ಬದಲಿ ಯಾರಿಗೋ ಸರ್ವೆಂಟ್ ಆಗ್ಲಕ್ಕೆ ಹೊಂಟಾರ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಅದೇ ಉದ್ದೇಶ. ಅಲ್ಲ, ಈಗ ಸಮವಸ್ತ್ರ ಇಲ್ಲದೆ ಎಲ್ಲರೂ ಸಮವಸ್ತ್ರ ಇಲ್ಲದೇನೆ ಭಾಗಿಯಾಗಿದ್ರು. ಫಸ್ಟಿಗೆ ಎಲ್ಲರೂ ಸಮವಸ್ತ್ರ ಇದ್ದಿಲ್ಲ, ಇದು ಆಗೋಣ, ಆಮೇಲೆ ಎಕ್ಸ್ಟ್ರಾ ಫೋರ್ಸ್ ಏನ್ ಬಂತು ಅದು ಸಮವಸ್ತ್ರ. ಸ್ವಾಮೀಜಿಗಳ ಕೃತ್ಯ ಆದಾಗ ಯಾವುದು ಸಮವಸ್ತ್ರ ಇದಿಲ್ಲ. ಅಲ್ಲ, ಅವ್ರು ಹೇಳ್ತಾರೆ ನಾವು ಪೊಲೀಸರು ಇದ್ದಿದ್ದೀವಿ ಅಂತ ಏನೋ ಹೇಳಿದ್ರು ಕೂಡ ಅವರು ಸ್ವಾಮೀಜಿ ಹೊರಗಿದ್ದಾರೆ ಅಂತ. ಈಗ ನಾನು ಬಂದು ಪೊಲೀಸ್ ಅಂತ ಹೇಳ್ತೀನಿ, ಎದುರಿಗರ ಕಾವಿದಾರಿದಾರ ಇದ್ರಲ್ಲ, ನೀವು ಅವ್ರಿಗೆ ಗೌರವ ಏನ್ ಸಲ್ಲಿಸಿದ್ರಿ? ಗೌರವಯುತವಾಗಿ ನೋಡ್ಕೊಳ್ಳಿಲ್ಲ. ಈಗ ಯಲಗಾರ್ ಸರ್ ಅವರು ಯೂನಿಫಾರ್ಮ್ ಆಗಿದ್ರು, ಅದು ಆಮೇಲೆ ಅವ್ರಿಗೆ ದೂಷಿದಾರ ಅನ್ನುವಂತ ಹಂಗಂದ್ರೆ ನೀವು ಸ್ವಾಮೀಜಿಗಳು ಹಲ್ಲೆ ಮಾಡಿದ್ರೆ ಕೊಡ್ರಿ, ನಿಮ್ಮಲ್ಲಿ ಏನ್ ಬಂದಾವ ವಿಡಿಯೋಸ್. ನಾವು ಯಾಕಂದ್ರೆ ನಿನ್ನೆ ಆಶ್ರಮದಾಗಿದ್ದೇವೆ, ಎಲ್ಲರೂ ಆ ಕಡೆ ಭಾಗವಹಿಸಕ್ ಆಗಿದ್ದಿಲ್ಲ. ಅದು ಏನಾರ ಇದ್ರೆ ಅವ್ರು ವಿಡಿಯೋ ಈಗ ಅದ್ರಾಗ FIR ನಾಗ ಅದು ಯಾವುದೇ ತರದ್ದು ಉಲ್ಲೇಖ ಇಲ್ಲ. ಸ್ವಾಮೀಜಿ ಅವರ ಹಲ್ಲೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನೀವು ಸ್ವಾಮೀಜಿ ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದನ್ನ ಸಮರ್ಥಿಸ್ಕೊಳ್ತಾ ಇದ್ದೀರಾ? ನಾನು ಅದನ್ನ ಹೇಳ್ತೀನಿ. ನಾನು ಪೊಲೀಸರು ಅನ್ನೋದು ಹೆಂಗ್ ಗೊತ್ತಾಗ್ಲಿ. ಅಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಹಲ್ಲೆ ಮಾಡಿದ್ರೆ ನಡೀತದೆ ಅಂದಂಗಾಯ್ತು. ನೀವು ಸ್ವಾಮೀಜಿಯವರು ಎದಕ್ಕೆ ಹಲ್ಲೆ ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಡ್ರಿ. ನೀವು ನಿಮ್ನ ಎಳ್ಕೊಂಡು ಹೋಗಿ ದೂರಿಂತಾನೆ ನೀವು ಸಿಟ್ಟಿಗೆ ಹೇಳುತ್ತಾನೂ ಅವರು ಈ ಪ್ರಯತ್ನ ಮಾಡಿದ್ದಾರೆ ನಿಮ್ಮ ಕೈ ಸಿಟ್ಟಿಗೆ. ಧಾರ್ಮಿಕ ನೆಲೆಗಟ್ಟಿನಲ್ಲಿ, ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿರುವಂತಹ ಸ್ವಾಮೀಜಿಗಳು ಶಾಂತಿ ಮಂತ್ರ ಜಪಿಸ ಅದ್ರ ಬಗ್ಗೆ ಸ್ವಾಮೀಜಿಯವರು ಹೊರಗೆ ಬಂದ ಮೇಲೆ, ಬೇಲಾಗಿ ಹೊರಗೆ ಬಂದ ಮೇಲೆ ಅವ್ರು ಉತ್ತರ ಕೊಡ್ತಾರೆ. ಏನಾಯ್ತು, ಯಾವ ಘಟನೆಗೆ ಅವ್ರು ಸಿಟ್ಟಿಗೆ ಎದ್ರು. ಸರ್, ಈಗ ಬಿಜೆಪಿ ಬಂದ್ ಕರೆ ಕೊಡ್ತೀನಿ ಅಂತಿದ್ರು, ಅವಾಗ ಏನು ಅಂತ ಹೇಳ್ತಾರೆ? ಬೇಲದ ಪ್ರೊಸೀಜರ್ ಎಲ್ಲ ಮುಗಿದ ಕೇಸ್ ವಾಪಸ್ ತೊಗೊಂಡು ಬಿಟ್ರೆ ಇದ್ರ ಮೇಲೆ ಮುಂದೆ ಇದು ಮಾಡ್ತೀವಿ. ಅದು ಟೆಂಟು ತೆಗ್ದಾರ, ಅದು ಎರಡೂ ಆಗುವವರೆಗೆ ನೋಡಿ ನಾಳೆ ಮಾತಾಡ್ಕೊಂಡು ಡಿಸಿಷನ್ ತಗೊಳ್ಳಿ. ನೀವು ಬೇಲ್ಗೆ ಅಪ್ಲೈ ಮಾಡ್ತೀರಿ. ಅವ್ರು ಹೋರಾಟಗಾರ ಹೇಳಿದ್ರೆ ನಾವು ಯಾವುದೇ ರೀತಿ ಬೇಲ್ಗೆ ಅಪ್ಲೈ ಮಾಡಲ್ಲ, ನಾವು ತಪ್ಪೇ ಮಾಡಲ್ಲ, ಬೇಲ್ಗೆ ಅಪ್ಲೈ ಮಾಡಿ ಕೇಸ್ FIR ವಾಶ್ ಮಾಡಕ್ಕೆ ಹೇಳತ್ತೆ. ಇಲ್ಲ ಬೇಲ್ ಅಂತ ಅಲ್ಲ, ಅದಕ್ಕೆ ಏನದ ಉದ್ದೇಶ ಈಗ ನೋಡಲ್ಲ, ಏನಾದರೂ ಹೊರಗೆ ತರಬೇಕು. ನಾವು FIR ಇದು ಮಾಡ್ಕೋಬೇಕು, ಇಲ್ಲ ಕೋರ್ಟ್ದಿಂದ ತಗೋಬೇಕು. ಇವತ್ತೇನೋ ಮಧ್ಯಾಹ್ನ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಅಲ್ಲಿ ಪ್ರೊಡ್ಯೂಸ್ ಮಾಡೋ ತನೂ ಬೇಲ್ ತಗೊಳಕ್ ಬರಂಗಿಲ್ಲ. ಹೋರಾಟಗಾರರ ಕಾನೂನಾತ್ಮಕ ಇದಕ್ಕೆ ನೀವು ಸ್ಪಂದನೆ ಬೆಂಬಲ ಸೂಚಿಸ್ತೇವೆ. ನಾಳೆ ವಕೀಲರ ಸಂಘದಿಂದನೂ ಬೆಂಬಲ ಸೂಚಿಸ್ತೀನಿ ಎಲ್ಲರೂ. ಅವರು ಫ್ರೀಯಾಗಿ ಅವ್ರಿಗೆ ಇದು ಮಾಡ್ತೀನಿ ಅಂತ ಹೇಳಿದರು.